ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮೌನ. ಹಾಸನಲ್ಲಿ ಇದ್ದಿದ್ದರಿಂದ ಮಿನಿ ವ್ಲಾಗ್ ಹಾಕೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್. ನನ್ನ ಹಸ್ಬೆಂಡ್ಗೆ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಅಲಾರಾಮ್ ಇಟ್ಟಿದ್ದೆ. ಅಲಾರಾಮ್ ಏನೋ ಆಯಿತು, ಆದರೆ ನಾನು ಎದ್ದೇಳೋದು ಲೇಟ್ ಆಯಿತು. ಏನು ಗುರು ಬೇಗ ಎದ್ದೇಳೋಣ ಅಂದ್ಕೊಂಡಾಗ ಎಚ್ಚರನೇ ಆಗಲ್ಲ, ಲೇಟಾಗಿ ಎದ್ದೇಳೋಣ ಅಂದ್ಕೊಂಡಾಗ ನಿದ್ದೆನೇ ಬರಲ್ಲ. ನಿಮಗೂ ಹೀಗೆ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಲಂಚ್ ಬಾಕ್ಸ್ಗೆ ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ಕೋಸಂಬರಿ ಮಜ್ಜಿಗೆ ಪ್ಯಾಕ್ ಮಾಡಿದೆ. ಆಲ್ರೆಡಿ ರೆಸಿಪಿ ಶೇರ್ ಮಾಡಿರೋದ್ರಿಂದ ಶೂಟ್ ಮಾಡ್ಕೊಳ್ಳಿಲ್ಲ. ಸಿಹಿ ನಾನು ಬೆಳಿಗ್ಗೆ ಬೇಗ ಎದ್ದೇಳೋದ್ರಿಂದ ನನ್ನ ಹಿಂದೆನೇ ಬಂದು ನನ್ನ ಜೊತೆ ಅವಳು ಸಹ ಅಡುಗೆ ಮನೇಲಿ ಅಡುಗೆ ಮಾಡ್ತಿರ್ತಾಳೆ. ನೀವು ಹಾಲು ಕಾಯಿಸುವಾಗ ಈ ಥರ ಡೈರೆಕ್ಟ್ ಪಾತ್ರೆಗೆ ಹಾಲು ಹಾಕೋದ್ರ ಬದಲು ಪಾತ್ರೆಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಆಮೇಲೆ ಹಾಲು ಹಾಕೋದ್ರಿಂದ ಹಾಲು ಒಡೆಯೋದಿಲ್ಲ ಮತ್ತು ಪಾತ್ರೆ ಕೂಡ ನಿಮಗೆ ಸಿಯೋದಿಲ್ಲ. ಈ ಥರ ಕಿಚನ್ ಟಿಪ್ಸ್ ಬೇಕಂದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಾ ಸಿಹಿಗೆ 1 ಇಯರ್ವರೆಗೆ ಯಾವುದೇ ಥರ ಫಾರ್ಮುಲಾ ಮಿಲ್ಕ್ ಆಗಲಿ ಹಸು ಮಿಲ್ಕ್ ಆಗಲಿ ಕೊಟ್ಟಿರಲಿಲ್ಲ. ಡಾಕ್ಟರ್ ಹೇಳಿದರು 1 ಇಯರ್ ಆದಮೇಲೆ ಕೊಡಿ ಅಂತ. ಅದು ಕೂಡ ಒಂದು 4 ಡೇಸ್ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕೊಟ್ಟು ಅಲರ್ಜಿ ಆಗುತ್ತಾ ಅಂತ ನೋಡಿಕೊಂಡು ಡೈಲಿ ಕೊಡಬೇಕು. ಸೊ ಇವತ್ತು ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡಿದ್ವಿ. ಅವಳಿಗೆ ಟೇಸ್ಟ್ ತುಂಬಾ ಇಷ್ಟ ಆಯಿತು. ನೀವು ಅಷ್ಟೇ, ನಿಮ್ಮ ಮನೇಲಿ ಬೇಬಿ ಇದ್ದರೆ 1 ಇಯರ್ ಆದಮೇಲೆ ಹಸು ಮಿಲ್ಕ್ನ ಕೊಡಿ. ನನ್ನ ಹಸ್ಬೆಂಡ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಫೀಸ್ ಹೊರಟ್ರು. ಡೈಲಿ ಮಾರ್ನಿಂಗ್ ಹಾಟ್ ವಾಟರ್ಗೆ ಹನಿ ಸೇರಿಸಿ ಕುಡಿಯೋದ್ರಿಂದ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ. ಮತ್ತು ಯೂಟ್ಯೂಬಲ್ಲಿ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಣ. ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.